ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದೀವಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ, ಮಕ್ಕಳಿದ್ದ ಮನೆಯಲ್ಲಿ ಏನಾದರೂ ಒಂದು ಟಿಫಿನ್ ತಿನ್ನೋಕೆ ಏನಾದರೂ ಮಾಡ್ತಾನೆ ಇರಬೇಕು. ಅದೇ ಚಪಾತಿನ ಅಮ್ಮ, ಅದೇ ಅನ್ನನ ಅಮ್ಮ, ಅದೇನಾ ಅಂತ ಜೀವ ತಿಂದುಬಿಡ್ತಾರೆ. ನನ್ನ ಮಕ್ಕಳು ಸಹ ಹಾಗೆ. ಇವಾಗ ಅವರು ಸ್ಕೂಲಿಗೆ ಹೋಗಿದ್ದಾರೆ. ತುಂಬ ದಿನದಿಂದ ಅಮ್ಮ ಬೋಂಡ ಸೂಪಮ್ಮ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವರಿಗೋಸ್ಕರ ಇವತ್ತು ಬೋಂಡ ಸೂಪನ್ನ ರೆಡಿ ಮಾಡ್ತಿದ್ದೆ, ಅವರಿಗೆ ಸರ್ಪ್ರೈಸ್ ಆಗಿರಲಿ ಅಂಥೇಳಿ. ಹಾಗೆ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತಿನ ವ್ಲಾಗ್ನ ನಾನಿಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ದಿನದಿಂದ ಬೋಂಡ ಸೂಪ್ ಮಾಡಿಕೊಡಮ್ಮ ಅಂತ ಹೇಳಿ ಹೇಳ್ತಾಯಿದ್ರು. ಮಾಡ್ತೀನಿ ಅಂತ ಹೇಳಿ ಅವ್ರಿಗೂ ಸಹ ಇದೇ ರೀತಿ ಪೋಸ್ಟ್ಪೋನ್ ಮಾಡ್ತಾನೆ ಬಂದೆ. ಇವತ್ತು ಅವರಿಗೆ ಸರ್ಪ್ರೈಸ್ ಆಗಿ ಬೋಂಡ ಸೂಪ್ ಮಾಡಬೇಕು ಅಂತ ಹೇಳಿ ಬೋಂಡ ಸೂಪ್ಗೆ ನಾನು ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ನಿಮ್ಮ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಇವತ್ತಿನ ರೆಸಿಪಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಈ ರೆಸಿಪಿ ವ್ಲಾಗ್ ಆಯಿತು, ಡೈಲಿ ರೊಟೀನ್ ವ್ಲಾಗ್ ಆಯಿತು, ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಒತ್ತಿ ಮರಿಬೇಡಿ. ಬನ್ನಿ, ರೆಸಿಪಿನ ಸ್ಟಾರ್ಟ್ ಮಾಡೋಣ. ಬೋಂಡ ಮಾಡ್ಕೊಳ್ಳೋಕ್ಕೆ ಉದ್ದಿನ ಬೇಳೆನ ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ಬೋಂಡಕ್ಕೆ ಉದ್ದಿನ ಬೇಳೆನ ನೆನೆ ಇಟ್ಕೊಂಡಾಗಿದೆಯಲ್ಲ, ಇವಾಗ ಸೂಪಿಗೆ ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಇವನ್ನ ಇವಾಗ ಒಂದು ಚಿಕ್ಕ ಕುಕ್ಕರಲ್ಲಿ ಹಾಕ್ಕೊಂಡು ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಇದನ್ನ ಇವಾಗ ತೊಳ್ಕೊಂಡು ಬರ್ತೀನಿ. ನೋಡಿ, ಹೆಸರು ಬೇಳೆನ ಇವಾಗ ತೊಳೆದು ತೊಗೊಂಡು ಬಂದಿದ್ದೀನಿ. ಬೇಳೆ ಜೊತೆಗೆ ಒಂದೆರಡು ಟೊಮೆಟೊ ಹಣ್ಣನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ನೀವು ಒಗ್ಗರಣೆ ಮಾಡ್ಕೋತೀವಲ್ಲ ಅವಾಗೂ ಸಹ ಹಾಕ್ಕೋಬೋದು. ನಾನಿಲ್ಲಿ ಬೇಗ ಬೇಯುತ್ತೆ ಅಂತ ಹೇಳಿ ಕುಕ್ಕರಲ್ಲೇ ನಾನು ಟೊಮೆಟೊ ಹಣ್ಣು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮುಚ್ಚಿ ಒಂದು 3 ವಿಸಿಲ್ನ ಹೊಡೆಸ್ಕೊಳ್ತೀನಿ. ಹೆಸರುಬೇಳೆ ಅಲ್ವಾ, ತೊಗರಿಬೇಳೆ ಅಲ್ಲ, ಹೆಸರುಬೇಳೆ ಅಲ್ವಾ, ಬೇಗನೆ ಬೇಯುತ್ತೆ. ಇದು 1 ವಿಸಿಲಿಗೆ ಬೇಯುತ್ತೆ. ನಾನಿಲ್ಲಿ ಮಂದಿಗೆ ಬೇಯಿಸ್ಕೋಬೇಕು ಅಂತೇಳಿ ಒಂದು 3 ವಿಸಿಲ್ನ ನಾನಿಲ್ಲಿ ಹಾಕಿಸ್ಕೊಳ್ತೀನಿ. ನೋಡಿ, ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆನ ಕುಕ್ಕರಲ್ಲಿ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಅದು ಒಂದು 3 ವಿಸಿಲ್ ಹಾಕಲಿ. ಅಲ್ಲಿ ತನಕ ಸೂಪ್ಗೆ ಏನು ಬೇಕೋ ಅದನ್ನೆಲ್ಲ ನಾನಿಲ್ಲಿ ರೆಡಿ ಮಾಡ್ಕೊಳ್ತೀನಿ. ಕುಕ್ಕರು ಸಹ ವಿಸಿಲ್ ಹಾಕ್ತು. ಇವಾಗ ನಾನಿಲ್ಲಿ ಸೂಪಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ, ಒಂದು 5 ಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಒಂದು 10 ಎಲೆ ಕರಿಬೇವು, ಒಂದು ಸ್ವಲ್ಪ ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ. ಶುಂಠಿನೂ ಸಹ ನೀವು ಸ್ವಲ್ಪ ತುರಿದು ಸೂಪ್ಗೆ ಹಾಕ್ಕೋಬೋದು. ಮಕ್ಕಳು ಇಷ್ಟಪಡಲ್ಲ, ಹಾಗಾಗಿ ನಾನು ಇಲ್ಲಿ ಬೆಳ್ಳುಳ್ಳಿ ಅಷ್ಟೇ, ಬೆಳ್ಳುಳ್ಳಿನೂ ಸಹ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೋಬೇಕು. ನಾನು ಮಕ್ಕಳು ಬಾಯಲ್ಲಿ ಸಿಕ್ಕರೆ ತಿನ್ನೋದಿಲ್ಲ ಅಂಥೇಳಿ ಇಲ್ಲಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ. ಉದ್ದಿನ ಬೇಳೆನೂ ಸಹ ನೆನೆ ಹಾಕಿದ್ನಲ್ಲ, ಅವು ನೆಂದಿದೆ. ಇವಾಗ ಇದನ್ನು ಕ್ಲೀನಾಗಿ 1-2-3 ಸಾರಿ ತೊಳೆದು ಇದನ್ನು ರುಬ್ಬಿ ನಾನು ತೊಗೊಂಡು ಬರ್ತೀನಿ. ಬೋಂಡ ಮಾಡೋಕ್ಕೆ ಏನು ರುಬ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೋಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿ ಕೊಬ್ಬರಿ, ಇದು ಕಾಯಿ ಇರುತ್ತಲ್ಲ ಹಸಿದು, ಅದು ಚಿಕ್ಕದಾಗಿ ಹೆಚ್ಕೊಂಡಿರೋ ಕರಿಬೇವು, ಇದು ಸಣ್ಣಕ್ಕೆ ಹೆಚ್ಕೋಬೇಕು. ಮತ್ತು ಚಿಕ್ಕದಾಗಿ ಹೆಚ್ಕೊಂಡಿರೋ ಮೆಣಸಿನಕಾಯಿ, ಇದು ಚಿಕ್ಕದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ. ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ವಾವ್, ಎಷ್ಟು ಮೆತ್ತಗೆ ಬೆಂದಿದೆ ನೋಡಿ. ಇದನ್ನ ಇವಾಗ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಒಂದು ದಬ್ರಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ. ಬಿಸಿ ಆಗಲಿ, ಎಣ್ಣೆ ಹಾಕ್ಕೊಳ್ಳೋಣ. ಬಿಸಿಯಾಗಿದೆ, ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ.
ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಿದ್ದೀನಿ. ನೋಡಿ ಸಾಸಿವೆ ಜೀರಿಗೆ ಚಟಪಟ ಅಂತಿದೆ. ಇವಾಗ ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ. ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬೇಯಿಸ್ಕೊಂಡಿರೋ ಬೇಳೆನ ಹಾಕ್ಕೊಳ್ತೀನಿ. ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನೀರ್ಗತೆನೇ ಇರಬೇಕು, ಸಾಂಬಾರು ಗಟ್ಟಿ ಇರಬಾರ್ದು, ಸೂಪ್ ಅಲ್ವಾ ಇದು. ಹಾಗಾಗಿ ಸ್ವಲ್ಪ ನಾವು ನೀರು ಥರನೇ ಮಾಡ್ಕೋಬೇಕು. ಇದಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ. ಮತ್ತೆ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕಿವಾಗ. ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಸರಿ, ಇದು ಚೆನ್ನಾಗಿ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡೋಣ. ಅಷ್ಟರೊಳಗೇ ಬೋಂಡಕ್ಕೆ ಎಲ್ಲದನ್ನು ನಾನು ತಯಾರು ಮಾಡ್ಕೊಳ್ತೀನಿ. ಹಾಗೆಯೇ ಒಂದು ನಿಂಬೆಹಣ್ಣು ಇರುತ್ತಲ್ಲ, ಅದರ ರಸನ ನಾನಿಲ್ಲಿ ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬೋಂಡಾ ಸೂಪು ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಕೊನೆಯದಾಗಿ ಇವಾಗ ಕೊತ್ತಂಬರಿನ ಹಾಕ್ಕೊಳ್ತೀನಿ. ಇವಾಗ ಬೋಂಡಾ ಸೂಪ್ ರೆಡಿ. ಗ್ಯಾಸ್ನ ಬಂದ್ ಮಾಡ್ಕೊಳ್ತೀನಿ. ಸೂಪ್ ಮಾಡ್ಕೊಳ್ತಾನೆ ನಾನಿಲ್ಲಿ ಬೋಂಡಾಕ್ಕೂ ಸಹ ರುಬ್ಬಿ ಇಟ್ಕೊಂಡಿದ್ದೆ. ಇದಕ್ಕಿವಾಗ ಆವಾಗಲೇ ತೋರಿಸಿದ್ನಲ್ಲ ಕೊತ್ತಂಬರಿ ಕರಿಬೇವನ್ನೆಲ್ಲ ಹಾಕ್ಕೊಳ್ತೀನಿ. ಸಣ್ಣದಾಗಿ ಹೆಚ್ಕೊಂಡಿರೋ ಕಾಯಿ, ಚಿಕ್ಕದಾಗಿ ಹೆಚ್ಕೊಂಡಿರೋ ಕರಿಬೇವು, ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಚಿಕ್ಕದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ, ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಹಾಗೆ ಒಂದು ಚಿಟಿಕೆ ಸೋಡಾ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಚಿಕ್ಕದಾಗಿ ಮತ್ತು ಶುಂಠಿನ ಬೆಳ್ಳುಳ್ಳಿನ ಸಹ ನೀವು ಇದಕ್ಕೆ ಸೇರಿಸ್ಕೋಬೋದು. ನನ್ನ ಮಕ್ಕಳಿಗೆ ಇಷ್ಟ ಆಗಲ್ವಲ್ಲ, ಹಾಗಾಗಿ ನಾನಿಲ್ಲಿ ಹಾಕ್ಕೊಂಡಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೀವು ಇಷ್ಟಪಡೋರು ನೀವು ಬೆಳ್ಳುಳ್ಳಿನ ಮತ್ತು ಹಸಿ ಶುಂಠಿನ ಚಿಕ್ಕದಾಗಿ ಹೆಚ್ಚಿಕೊಂಡು ಈ ಬೋಂಡಕ್ಕೆ ಹಾಕ್ಕೋಬೋದು. ಹಾಗೆ ನೀವು ಇಡ್ಲಿಗೆ ವಡೆ ಮಾಡ್ತಿರ್ತೀರಲ್ಲ, ಆವಾಗ ಏನಾದರೂ ಇದು ನೀರು ಥರ ಆಗಿಬಿಟ್ರೆ, ರುಬ್ಬುವಾಗ ಸ್ವಲ್ಪ ನೀರು ಹೆಚ್ಚಾಗಿ ತಳ್ಳಗಾಗ್ಬಿಟ್ರೆ, ಇದಕ್ಕೆ ಇಡ್ಲಿ ರವೆ ಏನು ಸಿಗುತ್ತಲ್ಲ, ಆ ಇಡ್ಲಿ ರವೆನ ಹಾಕ್ಕೊಂಡು
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಫ್ರೈ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಮತ್ತು ಹಿಟ್ಟನ್ನು ಸಹ ಗಟ್ಟಿಯಾಗುತ್ತೆ. ಸರಿ, ಇದು ಇವಾಗ ಹಿಟ್ಟು ರೆಡಿಯಾಗಿದೆ. ಬೋಂಡಾನ ಬಿಡೋಣ. ಎಣ್ಣೆ ಕಾದಿದೆ. ಸ್ಕೂಲಿಂದ ನನ್ನ ಮಕ್ಕಳು ಸಹ ಬಂದರು. ಈ ಥರ ನೀರು ಇಟ್ಕೋಬೇಕು. ಇದರಲ್ಲಿ ಈ ಥರ ಕೈ ಒದ್ದೆ ಮಾಡಿಕೊಂಡು ನಾವಿಲ್ಲಿ ಬೋಂಡಕ್ಕೇನು ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ತಗೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಎಣ್ಣೆಯಲ್ಲಿ ಬೋಂಡಾನ ಬಿಟ್ಕೋಬೇಕು. ಗ್ಯಾಸ್ ಫ್ಲೇಮ್ನ ಸ್ಲೋ ಅಂದರೆ ಮೆಲ್ಲಕ್ಕೆ ಇಟ್ಕೋಬೇಕು. ಏಕೆಂದರೆ ಬೋಂಡ ದಪ್ಪಗಿರುತ್ತಲ್ಲ, ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೋಂಡಾನ ನಾವು ಕರ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೋಂಡಾನ ನಾವು ಕರ್ಕೋಬೇಕು. ಇಲ್ಲಾಂದರೆ ಒಳಗೆ ಹಸಿ ಹಸಿಯಾಗಿ ಹಿಟ್ಟು ಹಾಗೇ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ನಾವು ಈ ಥರ ಹೊಂಬಣ್ಣ ಬರೋವರೆಗೂ ಬೋಂಡಾನ ಕರ್ಕೋಬೇಕು. ಇವಾಗ ಇವು ಬೋಂಡ ರೆಡಿಯಾಗಿದೆ. ಇವಾಗ ಇವನ್ನ ತೆಗಿತಾ ಇದ್ದೀನಿ. ಇವಾಗ ಬೋಂಡ ಸೂಪ್ಗೆ ಹಾಕ್ಕೊಡೋಣ ಮಕ್ಕಳಿಗೆ. ಅಮ್ಮ ಏನು ಮಾಡಿ? ಬೋಂಡ ಸೂಪ್. ಹೌದಾ? ಇವಾಗ ಟೇಸ್ಟ್ ಮಾಡೋಣ. ಹೆಂಗೈತೆ ಪೂಜೆ? ಚೆನ್ನಾಗಿತ್ತು. ಹೇಗೈತೆ ಮಾತನು? ಚೆನ್ನಾಗೈತೆ. ಎಷ್ಟು ದಿನದಿಂದ ಕೇಳಕತ್ತಿದ್ರಲ್ಲ, ಅದಕ್ಕೆ ಮಾಡಿದ್ದೆ. ಹೆಂಗಿತ್ತು ಸರ್ಪ್ರೈಸ್? ನನಗೆ ಗೊತ್ತೇ ಇಲ್ಲ ನೀ ಮಾಡಾತಿ ಅಂತಂದು. ಮತ್ತೆ ಗೊತ್ತು ಮಾಡಿ ಮಾಡಿಕೊಟ್ರೆ ಖುಷಿ ಇರ್ತೈತಾ? ಏನೋ ಮಾಡ್ತೀವಿ ಅಂತ ಗೊತ್ತಿತ್ತು, ಆದರೆ ಈ ಥರ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ. ಬೇರೆ ಏನಾದ್ರು ಸ್ನ್ಯಾಕ್ಸ್ ಮಾಡ್ತಿ ಅಂದ್ಕೊಂಡಿದ್ದೆ. ಸರಿ, ಚೆನ್ನಾಗೈತಲ್ಲ? ಸರಿ ಸರಿ ಫ್ರೆಂಡ್ಸ್, ಮಕ್ಕಳಿಗೆ ಬೋಂಡ ಸೂಪ್ ಮಾಡಿಕೊಟ್ಟೆ. ಅವರು ಸಹ ತುಂಬ ಖುಷಿಪಟ್ಟರು. ಚೆನ್ನಾಗಿದೆ ಅಮ್ಮ ಅಂತಲೂ ಸಹ ಹೇಳಿದರು. ಇನ್ನು ಈ ರೆಸಿಪಿ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನು ಒತ್ತಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಬೆಲ್ ಐಕಾನ್ನ ಒತ್ತೋದನ್ನು ಮಾತ್ರ ಮರಿಬೇಡಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ಮರೀದೆ ನಮ್ಮ ಅಮ್ಮನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಟೇಕ್ ಕೇರ್.